ಬಿಸಿಲು ಬಂದು ಕಿಚ್ಚು ಹಚ್ಚೋದು, ತಂಪು ಜ್ಯೂಸ್ ನೋಡಿದ್ರೆ ನಕದಾಚೋದು. ಪಾನಕ ಲಸ್ಸಿ ಲೆಮನರ್ಡ್ ಬೆಸ್ಟ್, ಇಡೀ ಸಮ್ಮರ್ ನಮ್ ಡ್ರಿಂಕ್ ಫೆಸ್ಟ್. ಬೇಸಿಗೆಗಾಲ ಬಂದ ಬಿಡ್ತ್ ನೋಡ್ರಿ. ಬೇಸಿಗೆ ಬಂತಂದ್ರ ಸಾಕ್ರಿ, ನಮಗ ಏನಾರ ತಂಪ ತಿನ್ಬೇಕು ಮತ್ತ ಕುಡಿಬೇಕು ಅನಿಸುತ್ತ. ಇದರಿಂದ ನಮ್ ತಲೆನೂ ಶಾಂತಿ ಇರತ್ತರಿ ಮತ್ತ ನಮ್ ಮನಸ್ಸು ಕೂಡ ಶಾಂತಿ ಇರತ್ತರಿ. ಇವತ್ ನಾನ ನಿಮಗ 5 ಈಜಿ ಬೇಸಿಗೆಗಾಲದಾಗ ಮಾಡಿ ಕುಡಿಯುವಂತ ಸಮ್ಮರ್ ಡ್ರಿಂಕ್ ರೆಸಿಪಿ ಹೇಳ್ಕೊಡ್ತೀನಿ. ಇದನ್ ಮಾಡೋದು ಬಹಳ ಈಜಿ ರೀ ಮತ್ತ ಟೇಸ್ಟ್ ಅಂತೂ ಸೂಪರ್ ಇರುತ್ತರಿ. ಬರ್ರಿ ಹಂಗಾರ ಇವತ್ತಿನ ರೆಸಿಪಿ ಸ್ಟಾರ್ಟ್ ಮಾಡೋಣಂತ. ಕಲ್ಲಂಗಡಿ ಜ್ಯೂಸ್ ಮಾಡಾಕ ಇಲ್ಲಿ ನಾನು 1 ಕಪ್ ಕಲ್ಲಂಗಡಿ ಸಣ್ಣ ಪೀಸ್ ಮಾಡಿ ಮಿಕ್ಸಿ ಜಾರ್ದಾಗ ಹಾಕಿನ್ರಿ. ಈಗ ಇದ್ರೊಳಗ ಸ್ವಲ್ಪ ಬ್ಲಾಕ್ ಸಾಲ್ಟ್ ಹಾಕ್ರಿ, ಕರಿ ಉಪ್ಪು ಅಂತಾರಲ್ರಿ ಅದನ್ನ ಹಾಕ್ರಿ. ಮತ್ತ ಒಂದ್ ಸ್ವಲ್ಪ ಪುದೀನಾ ಎಲೆ ಹಾಕ್ರಿ, ಮತ್ ಸ್ವಲ್ಪ ವೈಟ್ ಸಾಲ್ಟ್ ಇದ್ರ ಹಾಕ್ರಿ. ಈಗ 2 ಟೇಬಲ್ ಸ್ಪೂನ್ ಲೆಮನ್ ಜ್ಯೂಸ್ ಇದ್ರ ಹಾಕ್ರಿ. ಲಾಸ್ಟ್ಗೆ 1 ಟೇಬಲ್ ಸ್ಪೂನ್ ನಾನ ಇಲ್ಲಿ ಸಕ್ಕರೆ ಹಾಕಿನ್ರಿ. ಈಗ ಏನ್ ಮಾಡ್ರಿ, ಸ್ವಲ್ಪ ನೀರ್ ಹಾಕ್ರಿ ಮತ್ತ 1-2 ಐಸ್ ಕ್ಯೂಬ್ಸ್ ಹಾಕ್ರಿ ಮತ್ತ ಗ್ರೈಂಡ್ ಮಾಡ್ರಿ. ಗ್ರೈಂಡ್ ಆದ್ಮೇಲೆ ಇದನ್ನ ಸೋಸ್ಕೋರಿ, ಕಲ್ಲಂಗಡಿ ಬೀಜ ಇದ್ರ ಹೋಗುತ್ತ. ಸೋಸ್ಕೊಂಡಾದ್ಮೇಲೆ ಇದನ್ನ ಸರ್ವ್ ಮಾಡ್ರಿ. ಸರ್ವ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ನಾನ 1 ಗ್ಲಾಸ್ದಾಗ 2-3 ಐಸ್ ಕ್ಯೂಬ್ಸ್ ಹಾಕಿನ್ರಿ. ಮತ್ತ ಸಣ್ಣ ಕಟ್ ಮಾಡಿ ಇಟ್ಟಿದ್ದ ಕಲ್ಲಂಗಡಿ ಪೀಸಸ್ ಹಾಕ್ರಿ. ಜ್ಯೂಸ್ ಜೊತೆ ಮಸ್ತ್ ಹತ್ತತ್ರಿ. ನಾ ಇಲ್ಲಿ ಹಾಕಕ ಮರ್ತೆ. ಮತ್ತ ಸ್ವಲ್ಪ ಚಾಟ್ ಮಸಾಲ ಇದ್ರ ಹಾಕ್ರಿ. ಈಗ ಏನ್ ಮಾಡ್ರಿ, ನಾವು ಜ್ಯೂಸ್ ಮಾಡಿ ಇಟ್ಕೊಂಡಿದ್ದಿರ್ಲ ಅದನ್ನ ಗ್ಲಾಸ್ದಾಗ ಹಾಕ್ರಿ. ಈ ರೀತಿ ಇದ ನಮ್ ತಂಪಾದ ಕಲ್ಲಂಗಡಿ ಜ್ಯೂಸ್ ತಯಾರೈತ್ ನೋಡ್ರಿ ಕುಡಿಯಾಕ. ಬೇಸಿಗೆಗಾಲದಾಗ ಒಂದ್ಸತಿ ಈ ಜ್ಯೂಸ್ ಮಾಡಿ ಕುಡಿಯೋದು ಮರಿಬೇಡ್ರಿ. ನೀವ ಈ ಜ್ಯೂಸ್ ಎಲ್ಲಾರ್ಗೂ ಕೊಡಬಹುದ್ರಿ. ಹೆಲ್ದಿ ಇರತ್ತರಿ ಮತ್ತೆ ಟೇಸ್ಟಿನೂ ಇರತ್ತ. ಕುಡಿದ್ರಂತೂ ಮನಸ್ಸಿಗೆ ಶಾಂತಿ ಸಿಗುತ್ತ ನೋಡ್ರಿ. ಮಾವಿನಕಾಯಿ ಜ್ಯೂಸ್ ಮಾಡಕ ಇಲ್ಲಿ ನಾನು 1 ಕಪ್ ಮಾವಿನಕಾಯಿನ ಸಿಪ್ಪೆ ತೆಗೆದ ಸಣ್ಣ ಪೀಸ್ ಮಾಡಿ ಇಟ್ಕೊಂಡೇನ್ರಿ. ಈಗ ಇದನ್ನ ಮಿಕ್ಸಿ ಜಾರ್ದಾಗ ಹಾಕೋರಿ. ಇಲ್ಲಿ ನಾನು 1 ಮೆಣಸಿನಕಾಯಿ ತಗೊಂಡೇನ್ರಿ. ಇದರಿಂದ ಟೇಸ್ಟ್ ಮಸ್ತ್ ಬರುತ್ತರಿ. ಮತ್ತ ಸ್ವಲ್ಪ ಪುದೀನಾ ಎಲೆ ಹಾಕ್ರಿ. ಮತ್ತ 2-3 ಟೇಬಲ್ ಸ್ಪೂನ್ ಸಕ್ರಿ ತಗೊಂಡೇನ್ರಿ. ಸ್ವಲ್ಪ ಚಾಟ್ ಮಸಾಲ ಹಾಕ್ರಿ. ಮತ್ತ ಸ್ವಲ್ಪ ಕರಿ ಉಪ್ಪು ಹಾಕ್ರಿ. ಈಗ ಇದ್ರಾಗ ಸ್ವಲ್ಪ ನೀರ್ ಹಾಕಿ ಐಸ್ ಕ್ಯೂಬ್ ಹಾಕಿ ಗ್ರೈಂಡ್ ಮಾಡ್ಕೊರಿ. ಗ್ರೈಂಡ್ ಮಾಡ್ಕೊಂಡಾದ್ಮೇಲೆ ಅಂತ ಇದನ್ನ ಸೋಸ್ಕೊರಿ. ಆಮೇಲೆ ಇದ್ರಾಗ ತಂಪ್ ನೀರ್ ಹಾಕ್ರಿ, ಮಿಕ್ಸ್ ಮಾಡ್ಕೊರಿ. ಸ್ವಲ್ಪ ಹುಳಿ ಅನಿಸಿರ ನೀವ ಸಕ್ರಿ ಆಡ್ ಮಾಡ್ಕೋಬಹುದ್ರಿ, ನಿಮ್ಗೆ ಹೆಂಗ್ ಇಷ್ಟ ಹಂಗ. ಈಗ ಇದ್ರಾಗ ನೀರ್ ಹಾಕೋರಿ. ಗ್ರೈಂಡ್ ಮಾಡುವಾಗ ನಾವ ಕಡಿಮೆ ನೀರ್ ಯೂಸ್ ಮಾಡಿದ್ವಿ ರೀ. ಎಲ್ಲಾ ಸೋಸಿ ಆದ್ಮೇಲೆ ಮಾವಿನಕಾಯಿ ಪಲ್ಪ್ ನ ಒಗಿಬೇಡ್ರಿ. ಇದನ್ನ ಚಟ್ನಿ ಮಾಡಕ್ ಇಡ್ರಿ. ಜ್ಯೂಸ್ ಸರ್ವ್ ಮಾಡಕ ಇಲ್ಲಿ ನಾನು 1 ಗ್ಲಾಸ್ದಾಗ ಸ್ವಲ್ಪ ಐಸ್ ಕ್ಯೂಬ್ಸ್ ಹಾಕೊಂಡೇನ್ರಿ. ಸ್ವಲ್ಪ ಪುದೀನಾ ಎಲೆ ಈ ರೀತಿ ಕಟ್ ಮಾಡಿ ಹಾಕ್ರಿ. ಅದ್ರ ಫ್ಲೇವರ್ ಇದ್ರಾಗ ಬರ್ಲಿ. ಸ್ವಲ್ಪ ಹುರಿದಿಟ್ಟಿದ್ದ ಜೀರಿಗೆ ಪೌಡರ್ ಹಾಕ್ರಿ. ಈಗ ಜ್ಯೂಸ್ ಮಾಡಿ ಇಟ್ಕೊಂಡಿದ್ದುರ್ಲ ಅದನ್ನ ಆಡ್ ಮಾಡ್ರಿ. ಈ ರೀತಿ ಮಾವಿನಕಾಯಿ ಜ್ಯೂಸ್ ಮಾಡಿ ಕುಡಿದ್ರಿ ಅಂದ್ರ ಬಾಡಿ ಟೆಂಪರೇಚರ್ ಕಂಟ್ರೋಲ್ದಾಗ ಇರುತ್ತರಿ. ಒಂದ್ಸತಿ ಈ ಮಾವಿನಕಾಯಿ ಜ್ಯೂಸ್ ಮಾಡಿ ಕುಡೀರಿ, ನಿಮಗೂ ಇಷ್ಟ ಆಗತ್ತ. ಬೆಲ್ಲದ ಶರ್ಬತ್ ಮಾಡಕ ಇಲ್ಲಿ ನಾನು ಮಿಕ್ಸಿ ಜಾರ್ದಾಗ 2-3 ಟೇಬಲ್ ಸ್ಪೂನ್ ಬೆಲ್ಲದ ಪೌಡರ್ ಹಾಕೊಂಡೇನ್ರಿ. ಈಗ ಇದ್ರಾಗ ಸ್ವಲ್ಪ ಪುದೀನಾ ಎಲೆ ಹಾಕ್ರಿ. ಈಗ ಸ್ವಲ್ಪ ಕರಿ ಉಪ್ಪ ಮತ್ತ ಲೆಮನ್ ಜ್ಯೂಸ್ ಹಾಕ್ರಿ. ಇದರಿಂದ ಟೇಸ್ಟ್ ಮಸ್ತ್ ಬರುತ್ತರಿ. ಲಾಸ್ಟ್ಗೆ ಸ್ವಲ್ಪ ನೀರ್ ಹಾಕ್ರಿ. ಮತ್ತೇನು ಹಾಕುವ ಅವಶ್ಯಕತೆ ಇಲ್ಲ ರೀ. ಮತ್ತ ಸ್ವಲ್ಪ ಐಸ್ ಕ್ಯೂಬ್ಸ್ ಹಾಕಿ ಗ್ರೈಂಡ್ ಮಾಡ್ಕೊರಿ. ಈ ರೀತಿ ಬೆಲ್ಲದ ಶರ್ಬತ್ ಮಾಡ್ರಿ ಅಂದ್ರೆ ಎಲ್ಲಾರು ಇಷ್ಟಪಡ್ತಾರ್ರಿ.
ಈಗ ಸರ್ವ್ ಮಾಡಾಕ ಒಂದ್ ಗ್ಲಾಸ್ದಾಗ ಸ್ವಲ್ಪ ಐಸ್ ಕ್ಯೂಬ್ಸ್ ಹಾಕ್ರಿ, ಮತ್ತ ಈ ಬೆಲ್ಲದ ಶರ್ಬತ್ ಹಾಕ್ರಿ. ಮತ್ತೇನು ಹಾಕುದ ಅವಶ್ಯಕತೆ ಇಲ್ಲ ರೀ. ನಿಮ್ಗ ಸ್ವೀಟ್ ಜಾಸ್ತಿ ಇಷ್ಟ ಆದ್ರ ಬೆಲ್ಲದ ಕ್ವಾಂಟಿಟಿ ಹೆಚ್ಚ ಕಡಿಮೆ ಮಾಡಬಹುದ್ರಿ. ಬೆಲ್ಲದ ಶರ್ಬತ್ ಟೇಸ್ಟ್ ಸೇಮ್ ಕಬ್ಬಿನ ಹಾಲಿನ ಟೇಸ್ಟ್ ತರಾನ ಇರುತ್ತೆ ನೋಡ್ರಿ. ಇದ ನಮ್ಮ ರಿಫ್ರೆಶಿಂಗ್ ಟೇಸ್ಟಿ ಬೆಲ್ಲದ ಶರ್ಬತ್ ತಯಾರೈತ್ರಿ ಕುಡಿಯಾಕ. ಒಂದ್ಸತಿ ಸೀಸನ್ದಾಗ ಮಾಡಿ ಕುಡೀರಿ, ಸಣ್ಣ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತಾರೆ. ಇದ ಟೇಸ್ಟಿ ಮತ್ತೆ ಹೆಲ್ದಿ ಕೂಡ ಐತ್ರಿ, ಮತ್ತ ಈಜಿನೂ ಐತ್ರಿ ಮಾಡಿ ಕುಡಿಯಾಕ. ಲೆಮನ್ ಮಿಂಟ್ ಕೂಲರ್ ಆರ್ ಮೊಜಿಟೋ ಮಾಡಾಕ ಇಲ್ಲಿ ನಾನು ಒಂದ್ ಸರ್ವಿಂಗ್ ಗ್ಲಾಸ್ದಾಗ 2-3 ಲೆಮನ್ ಸ್ಲೈಸ್ ಕಟ್ ಮಾಡಿ ಹಾಕೇನ್ರಿ. ಇದ್ರ ಜೊತೆ ಸ್ವಲ್ಪ ಪುದೀನಾ ಎಲೆ ಹಾಕೋರಿ. ಪುದೀನಾ ಮತ್ತ ಲೆಮನ್ ಎರಡೂ ಈ ರೀತಿ ಕ್ರಶ್ ಮಾಡ್ಕೊರಿ, ಇದ್ರ ಜ್ಯೂಸ್ ಬರುವಂಗ. ಈಗ ಇದ್ರಾಗ ಸಕ್ರಿ ಪೌಡರ್ ಹಾಕ್ರಿ. ಇಲ್ಲಿ ನಾನು 2 ಟೇಬಲ್ ಸ್ಪೂನ್ ಸಕ್ರಿ ಪೌಡರ್ ಹಾಕೇನ್ರಿ. ಸ್ವಲ್ಪ ಐಸ್ ಕ್ಯೂಬ್ಸ್ ಹಾಕ್ರಿ. ಈಗ ಇದ್ರಾಗ ಸೋಡಾ ಹಾಕ್ರಿ. ಸ್ವಲ್ಪ ಸೋಡಾ ಅಥವಾ ಸ್ಪ್ರೈಟ್ ಇದ್ರ ಹಾಕ್ರಿ. ಹಾಕಿದಾದ್ಮೇಲೆ ಸ್ವಲ್ಪ ಮಿಕ್ಸ್ ಮಾಡ್ಕೊರಿ. ಆಮೇಲೆ ಮತ್ ಸ್ವಲ್ಪ ಐಸ್ ಕ್ಯೂಬ್ಸ್ ಮತ್ತ ಸೋಡಾ ಹಾಕಿ ಮಿಕ್ಸ್ ಮಾಡ್ಕೊರಿ. ನೋಡ್ರಿ, ರೆಸ್ಟೋರೆಂಟ್ ಸ್ಟೈಲ್ ನಮ್ಮ ವರ್ಜಿನ್ ಮೊಜಿಟೋ ಲೆಮನ್ ಮಿಂಟ್ ಕೂಲರ್ ತಯಾರೈತಿ ಕುಡಿಯಾಕ. ಒಂದ್ಸತಿ ಮಾಡಿ ನಿಮ್ ಗೆಸ್ಟ್ಗಿ ಸರ್ವ್ ಮಾಡ್ರಿ ಅಂದ್ರ ಅವ್ರ ನಂಬಲ್ಲರಿ ನೀವ ಇದನ್ನ ಮನ್ಯಾಗ ತಯಾರು ಮಾಡಿರಿ ಅಂತ. ಅಷ್ಟ್ ಮಸ್ತ್ ಆಗತ್ತರಿ, ಅದು ಇಷ್ಟ ಈಜಿ ಆಗ್ರಿ. ಐ ಹೋಪ್ ನಿಮ್ಗ ಈ ರೆಸಿಪಿ ಇಷ್ಟ ಆಗೈತಿ ಅಂತ. ಹುರಿಗಡ್ಲೆ ಪೌಡರ್ ಮಜ್ಗಿ ಮಾಡಾಕ ಒಂದ ಮಿಕ್ಸಿ ಜಾರ್ದಾಗ 1 ಕಪ್ ಮೊಸರು ಹಾಕ್ರಿ. ಮೊಸರು ಹಾಕಿದ್ಮೇಲೆ ಇದ್ರೊಳಗ ಸ್ವಲ್ಪ ಪುದೀನಾ ಎಲೆ ಹಾಕ್ರಿ, ಮತ್ತ ಸ್ವಲ್ಪ ಕೊತ್ತಂಬರಿ ಎಲೆನೂ ಹಾಕ್ರಿ, ಮತ್ತ ಹುರಿಗಡ್ಲೆ ಪೌಡರ್ ಮಾಡಿ ಇಟ್ಕೊಂಡಿದ್ದೂರ್ಲೆ ಅದನ್ನ ಹಾಕ್ರಿ. ಈಗ ಸ್ವಲ್ಪ ಶುಂಠಿ ಹಾಕ್ರಿ, ಹಸಿ ಶುಂಠಿ. ಆಮೇಲೆ ಒಂದ ಮೆಣಸಿಕಾಯಿ ಹಾಕ್ರಿ, ಇದರಿಂದ ಟೇಸ್ಟ್ ಮಸ್ತ್ ಬರುತ್ತರಿ. ಮತ್ ಸ್ವಲ್ಪ ಉಪ್ಪು ಹಾಕ್ರಿ. ಲಾಸ್ಟ್ಗೆ ಸ್ವಲ್ಪ ಐಸ್ ಕ್ಯೂಬ್ಸ್ ಮತ್ತ ನೀರ್ ಹಾಕಿ ಗ್ರೈಂಡ್ ಮಾಡ್ಕೊರಿ. ಹುರಿದಿಟ್ಟಿದ್ದ ಜೀರಿಗೆ ಪೌಡರ್ ಹಾಕೋದ ಮರ್ತಿದ್ದೆ ನೋಡ್ರಿ. ನೀವ ನನ್ನಂಗ ಮಾಡಕ್ ಹೋಗ್ಬೇಡ್ರಿ, ಮೊದ್ಲ ಹಾಕೋರಿ. ಈಗ ಇದನ್ನ ಗ್ರೈಂಡ್ ಮಾಡ್ಕೊರಿ. ಈಗ ಸರ್ವ್ ಮಾಡಕ ಒಂದ್ ಗ್ಲಾಸ್ ತಗೋರಿ. ಇದ್ರಾಗ ಸ್ವಲ್ಪ ಐಸ್ ಕ್ಯೂಬ್ಸ್ ಹಾಕ್ರಿ, ಮತ್ತ ಮಾಡಿ ಇಟ್ಟಿದ್ದ ಮಜ್ಗಿ ಹಾಕ್ರಿ. ನೋಡ್ರಿ, ಚಿಲ್ಡ್ ಹುರಿಗಡ್ಲೆ ಪೌಡರ್ ಮಜ್ಗಿ ತಯಾರೈತ್ರಿ ಕುಡಿಯಾಕ. ಬೇಸಿಗೆಗಾಲದಾಗ ನಾರ್ಮಲ್ ಮಜ್ಗಿ ಮಾಡಿ ಕುಡಿಕಿಂತ ಈ ರೀತಿ ಹುರಿಗಡ್ಲೆ ಪುಡಿ ಮಜ್ಗಿ ಮಾಡಿ ಕುಡೀರಿ. ಎನರ್ಜಿನೂ ಸಿಗುತ್ತರಿ, ಮತ್ತ ಇದ ಹೆಲ್ತ್ಗೂ ಬಹಳ ಚಲೋ ರೀ. ಟೇಸ್ಟಿ ಕೂಡ ಇರುತ್ತೆ ನೋಡ್ರಿ. ನೀವು ಒಂದ್ಸತಿ ಮಾಡಿ ಕುಡೀರಿ, ನಿಮಗೂ ಇಷ್ಟ ಆಗತ್ತ. ಈ ಎಲ್ಲಾ ರೆಸಿಪಿ ನಿಮಗ್ ಇಷ್ಟ ಆಗಿರ ಪ್ಲೀಸ್ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ ನಿಮ್ ಫ್ಯಾಮಿಲಿ ಮತ್ತ ಫ್ರೆಂಡ್ಸ್ ಜೊತೆಗೆ. ಅವರು ಇದ್ರ ಉಪಯೋಗ ತಗೋಲಿ. ಇನ್ನೂವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಮೊದಲು ಸಬ್ಸ್ಕ್ರೈಬ್ ಮಾಡ್ರಿ, ಅಂದ್ರನ ನಿಮಗ ಮುಂದಿನ ವಿಡಿಯೋ ಬಗ್ಗೆ ಗೊತ್ತಾಗುತ್ತ. ನೆಕ್ಸ್ಟ್ ವಿಡಿಯೋದಾಗ ಸಿಗೋಣಂತ್ರಿ ಒಂದ್ ಹೊಸ ಟಾಪಿಕ್ ಜೊತೆ. ಅಲ್ಲಿವರೆಗೂ ಟೇಕ್ ಕೇರ್ ಆಲ್ ಆಫ್ ಯು. ಬಾಯ್.